ನಾನು ಹೇಳೋ ಈ ಕತೆ ಬೇಗ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ಹುಡುಗಿ ಈಗ ಬೇರೆ ಹುಡುಗನ ಜೊತೆ ಚೆನ್ನಾಗಿದ್ದಾಳೆ. ಈ ಹುಡುಗ ಅವಳ ನೆನಪಲ್ಲೇ ಕೊರಗ್ತಾ ಇದ್ದಾನೆ. ಐ ಥಿಂಕ್ ಇದು ಮುಗಿದು ಹೋದ ಅಧ್ಯಾಯ. ಇದನ್ನು ಒಳ್ಳೆ ಕೆದಕಬೇಕು ಅನ್ನೋ ಬೇಡ ಅಂದ್ಕೊಂಡಿದ್ದೀನಿ. ಇಷ್ಟಕ್ಕೆ ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹೇಳ್ತೀನಿ. ಬಿಕಾಸ್ ಏನಕ್ಕೆ ಹೇಳಬೇಕು ಅಂದರೆ, ಆ ಹುಡುಗಿ ಅಕಸ್ಮಾತಾಗಿ ನೋಡ್ತಾಳಂತ ಹೇಳಲ್ಲ, ಅಕಸ್ಮಾತಾಗಿ ಏನಾದರೂ ಬಂದು ನೋಡಿದ್ರೆ ಆ ಟೈಮಲ್ಲಿ ಗೊತ್ತಾಗಬೇಕಲ್ವಾ. ನನ್ನನ್ನು ಒಬ್ಬ ಹುಚ್ಚಿನ ಥರ ಪ್ರೀತಿಸ್ತಾ ಇದ್ದ, ನಮ್ಮ ಅಪ್ಪನಿಗಿಂತ ಜಾಸ್ತಿ ಒಬ್ಬ ಪ್ರೀತಿಸ್ತಾ ಇದ್ದ ಅಂತ ಅವಳಿಗೆ ಗೊತ್ತಾಗಬೇಕಲ್ವಾ. ಅದಕ್ಕೆ ಅದಷ್ಟೇ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇರೋದು. ಅದು ಬಿಟ್ಬಿಟ್ಟು ಅವಳು ಮತ್ತೆ ವಾಪಸ್ ಲೈಫಲ್ಲಿ ಬರಲಿ, ಚೆನ್ನಾಗಿರಲಿ, ಅದೆಲ್ಲ. ಯಾಕಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿರೋ ಹುಡುಗಿ ಮುಂದೆ ಜೀವನದಲ್ಲಿ ಚೆನ್ನಾಗಿ ನೋಡ್ಕೊತಾಳೆ, ಚೆನ್ನಾಗಿರ್ತಾಳೆ ಅನ್ನೋದೆಲ್ಲ ಸುಳ್ಳು. ಮತ್ತು ಇನ್ನೊಂದೇನು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಲು, ಬೇರೆ ಹುಡುಗನ ಜೊತೆ ಇದ್ದೀನಿ ಅಂದ್ರೂ ಆ ಹುಡುಗ ಮೀಟ್ ಆದಾಗ ಒಂದು ಏಟ್ ಹೊಡಿಲಿಲ್ಲ, ಒಂದು ಮಾತು ಅನ್ನಲಿಲ್ಲ. ನೀವು ನೋಡಿರ್ಬೋದು, ಸುಮಾರೆಲ್ಲ ಹುಡುಗರ ಕೋಪದಲ್ಲಿ ಸುಮಾರು ಜನ ಹುಡುಗಿರಿಗೆ ಹೊಡೆದವ್ರು ಇದ್ದಾರೆ, ಚುಚ್ಚಿದವ್ರು ಇದ್ದಾರೆ, ಸಮಥಿಂಗ್ ಎಲ್ಲ ಏನೇನೋ ಮಾಡಿದವ್ರು ಇದ್ದಾರೆ. ಬಟ್ ಆ ಹುಡುಗ ಒಂದು ಮಾತು ಬೈಲಿಲ್ಲ. ಅದು ಮುಂದೆ ಹೇಳ್ತೀನಿ. ಬಟ್ ಅವಳು ಬರಲಿ ಅಂತೇನು ವಿಡಿಯೋ ಮಾಡ್ತಿಲ್ಲ. ಬಟ್ ಅವಳಿಗೆ ಅರ್ಥ ಮಾಡಿಸ್ಬೇಕು ಅವಳು ಏನು ಕಳ್ಕೊಂಡ್ಲು ಅಂತ. ಯಾಕಂದರೆ ಹುಡುಗ ಅಲ್ಲ, ಅಂಥ ಹುಡುಗ ಸಿಗೋದಲ್ಲ, ಅಂಥ ಹುಡುಗ ಫ್ರೆಂಡಾಗೂ ಮುಂದೆ ಲೈಫಲ್ಲಿ ಅವಳು ನೋಡೋಕ್ಕೂ ಸಾಧ್ಯ ಇಲ್ಲ. ಅಂಥ ಹುಡುಗ ಅವನು ಕಂಪ್ಲೇಂಟ್ ಕೊಟ್ಬಿಟ್ಟು, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಸುಮ್ಮನೆ ಆಗಿದ್ದರೂ ಅವನು ಕೋಪ ಮಾಡ್ಕೊತಿರ್ಲಿಲ್ಲ ಏನು. ಈಗಲೂ ಕೋಪ ಇಲ್ಲ ಅವಳ ಮೇಲೆ, ಈಗಲೂ ಅಷ್ಟೇ ಪ್ರೀತಿಸ್ತಾನೆ. ಬಟ್ ಅವಳು ಬೇಡ ಅಂತಿದ್ದಾನೆ ಅಷ್ಟೇ. ಯಾಕೆ ಗೊತ್ತಾ, ಆ ಕಂಪ್ಲೇಂಟ್ ಜೆರಾಕ್ಸ್ನ ಫೋಟೋ ತೆಗೆದ್ಬಿಟ್ಟು ವಾಟ್ಸಪ್ಪು ಸ್ನ್ಯಾಪ್ಸು ಅದೇನೋ ಸ್ಟೋರಿ ಎಲ್ಲ ಹಾಕಿದ್ಲಂತೆ. ಇಷ್ಟು ದಿನ ಮೆರೆದಿದ್ಯಾ, ಇನ್ನು ಮುಂದೆ ಮಾಡು, ನಿಂಗಿದೆ ಹಬ್ಬ ಮಗನೆ ಅಂತೇನೋ, ಇದೇ ನಿನ್ನ ಏನೋ ಸಮಥಿಂಗ್ ಮಗನೆ ಅದು ಇದು ಅಂತ ಹಾಕಿದ್ಲಂತೆ. ಯಾವ ಹುಡುಗಿ ಗುರು ಹಿಂಗೆ ಹಾಕ್ತಾಳೆ? ಬಟ್ ಅವಳು ಹಾಕಿದ್ಲು. ಆದರೂ ಆ ಹುಡುಗ ಹೋಗಿ ಕಾಲು ಹಿಡ್ದ. ಬೇರೆದವ್ರು ಆಗಿದ್ದರೆ ಹೇಳ್ತೀನಿ, ಪ್ರಾಮಿಸ್ ಬೈತಿದ್ದ ಬಾಯಿಗೆ ಬಂದಂಗೆ, ಇಲ್ಲ ಕೈ ಎತ್ತಿದ್ದ, ಕೈ ಎತ್ತಕ್ಕಾಗಿಲ್ಲ ಅಂದರೂ ಬೈತಿದ್ದ. ಬಟ್ ಆ ಹುಡುಗ ಕಾಲು ಹಿಡ್ಕೊಂಡ. ಅವಳಿಗೆ ಗೊತ್ತಿಲ್ಲ. ಬಟ್ ಅವಳು ಅಕಸ್ಮಾತಾಗಿ ವಿಡಿಯೋಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವಳಿಗೆ ಒಂದಲ್ಲ ಒಂದಿನ ಏನು ಕಳ್ಕೊಂಡ್ಲು ಅವಳು ಅಂತೇಳಿ. ಈಗ ಬೇರೆ ಹುಡುಗನ ಜೊತೆ ಇದ್ದಾಳೆ. ಆಲ್ ದ ಬೆಸ್ಟ್ ಅಷ್ಟೇ ಹೇಳಬಲ್ಲೆ. ಹುಡುಗನ ಕಡೆಯಿಂದ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂ ಮಾಡ್ತೀನಿ ಕತೆ. ಒಂದಿನ ಆ ಹುಡುಗನ ಮನೇಲಿ ಅವ್ರ ಚಿಕ್ಕಮ್ಮನ ಮಗ ಒಬ್ಬ ಬೇರೆ ಹುಡುಗಿನ ಮದುವೆ ಆದಾಗ ಆ ಹುಡುಗಿಗೆ ಕೆಟ್ಟದಾಗಿ ಬೈತಿದ್ರು. ಕೆಟ್ಟದಾಗಿ ಅಂದರೆ, ನನ್ನ ಮಗನೇ ಬೇಕಿತ್ತ, ನನ್ನ ಮಗನ ಜೀವನ ಹಾಳು ಮಾಡಿದೆ, ಬೇರೆ ಹುಡುಗರು ಯಾರು ಇಲ್ವಾ, ಸಮಥಿಂಗ್ ಇರುತ್ತಲ್ಲ, ಆ ಥರ ಎಲ್ಲ ಬೈತಿದ್ದಾಗ ಈ ಹುಡುಗ ಯೋಚನೆ ಮಾಡ್ತಿದ್ದ, ಅಕಸ್ಮಾತಾಗಿ ನಮ್ಮ ಮನೆಯಲ್ಲಿ ಒಪ್ಪಿಸ್ದೆ ಅವಳು ಏನಾದರೂ ಮದುವೆ ಆದರೆ ನಮ್ಮ ಹುಡುಗಿಗೂ ಹೀಗಿದೆ, ಇದೇ ಥರ ಬೈತಾರಾ, ಹಿಂಗೆ ಅಂತಾರ ಅಂತೇಳಿ. ಅವ್ನು ಎಷ್ಟು ಯೋಚನೆ ಮಾಡ್ತಿದ್ದ ಅಂದರೆ ಅವಳ ಬಗ್ಗೆ. ಅವಳು ಪುಣ್ಯ ಮಾಡಿದ್ಲು ಅನಿಸುತ್ತೆ. ಆ ಹುಡುಗನ ಲವ್ ಮಾಡೋಕ್ಕೆ ಪುಣ್ಯ ಮಾಡಿದ್ಲು. ಅದೇ ಹುಡುಗನ ಜಾಗದಲ್ಲಿ ಬೇರೆದವನಾಗಿದ್ದರೆ ಬೇರೆನೇ ಆಗಿರೋದು, ಯೂಸ್ ಮಾಡ್ಕೊಂಡು ಅದು ಮಾಡಿಕೊಂಡು. ಪಾಪ ಅವನು ಎಷ್ಟು ಪ್ರೀತಿಸ್ತಾ ಇದೆ ಅಂದರೆ ಹುಚ್ಚು. ಅವಳಿಗೆ ಈಗೂ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಅವ್ನು ಪ್ರತಿ ಸಲ ಕಾಲ್ ಮಾಡಿದಾಗ ಓದ್ಕೊಂತಿದ್ದ, ಹುಷಾರ್ ಅಂತಿದ್ದ. ಅವ್ನು ರೇರು ಬಾಯ್ ಅಂದಿದ್ದು. ಬಾಯ್ ಅಂತ ಹೇಳೋಕ್ಕೆ ಇಷ್ಟ ಇರಲಿಲ್ಲ. ಅವ್ನ ಫೀಲ್ ಏನಂದರೆ, ಬಾಯ್ ಅಂದರೆ ಮುಗೀತು ಕತೆ, ಅಲ್ಲಿಗೆ ಫೈನಲ್ ಮಾಡೋಣ ಅನ್ನೋ ಆ ಫೀಲ್ ಒಂದು. ಬಟ್ ಅದು ರಿಯಾಲಿಟಿ ಬೇರೆ. ಬಟ್ ಆ ಫೀಲು ಅವನಿಗೆ ಆ ಥರ ಇತ್ತು. ನಾನು ಬಾಯ್ ಹೇಳಬಾರ್ದೆ ಅವತ್ತು ಅಂತೇಳಿ. ಅವ್ನು ಓದ್ಕೊ ಅಂತ ಹೇಳಿದ್ದೆ ಜಾಸ್ತಿ, ಲವ್ ಯೂಕ್ಕಿಂತ ಓದ್ಕೊ ಅಂತಲೇ ಹೇಳಿದ್ದು. ಯಾಕಂದರೆ ಅವ್ರ ಅಮ್ಮ ಒಂದು ಸಲ ನನ್ನ ಮಗಳ ಜೀವನ ಹಾಳು ಮಾಡ್ತೀಯ ಅಂತ ಹೇಳಿದ್ಲು ಆ ಉದ್ದೇಶದಿಂದ. ಬಟ್ ಆ ಹುಡುಗಿಗೆ ಅರ್ಥನೇ ಆಗಲಿಲ್ಲ. ಹೀಗೆ ಹೋಗ್ತಾ 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 ಮೀಟ್ ಆಗೋ ಪರಿಸ್ಥಿತಿ ಬಂತು. ಮೀಟ್ ಆಗೋಣ ಅಂತೇಳಿ ಹುಡುಗನೂ ಮೀಟ್ ಆದ, ಹುಡುಗಿನೂ ಮೀಟ್ ಆದ್ಲು. ಬಟ್ ಒಂದು ವಿಷಯ ಇಲ್ಲಿದೆ. ಯಾವುದಾದ್ರೂ ಒಂದು ಹುಡುಗಿನ ಮೀಟ್ ಆದಾಗ ಏನು ಮಾಡ್ತಾನೆ, ಫೋಟೋಸ್ ತೊಗೊಂಡು ಫ್ರೆಂಡ್ಸ್ಗೆಲ್ಲ ತೋರಿಸಿ ನಮ್ಮ ಹುಡುಗಿ ಹಾಗೆ ಹಿಂಗೆ ಅಂತ ಊರೆಲ್ಲ ಸುದ್ದಿ ಮಾಡ್ತಾನೆ. ಹುಡುಗಿ ಹೆಂಗೆ ಇದ್ದರೂ ಸಮಥಿಂಗ್ ಬೇರೆ ಬೇರೆ ಥರನೂ ಹೇಳ್ತಾರೆ. ನಾನು ಸುಮಾರು ಕೇಳಿದ್ದೀನಿ, ನಮ್ಮ ಹುಡುಗಿನ ರೂಮಿಗೆ ಕರ್ಕೊಂಡೋಗಿದೆ ಎಕ್ಸೆಟ್ರಾ 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 ಅಂತ. ಬಟ್ ಈ ಹುಡುಗ ಬರೀ ಕಿಸ್ ಮಾಡಿದ್ದಷ್ಟೇ. ಇನ್ನೂರ್ಗೂ ಅವ್ರ ಫ್ರೆಂಡ್ಸಿಗೆ ಗೊತ್ತಿಲ್ಲ, ಮೀಟ್ ಆಗಿದ್ದಾನನ್ನೋ ಸುದ್ದಿನೇ ಗೊತ್ತಿಲ್ಲ. ಗೊತ್ತಾ, ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯ ಆ ಥರ? ಈಗಿನ ಕಾಲದಲ್ಲಿ ಯಾವ ಹುಡುಗನೂ ಯೋಚನೆ ಮಾಡಲ್ಲ. ಆ ಹುಡುಗಿನ
ಮೀಟ್ ಆದರೂ ಆ ಹುಡುಗಿ ಬಗ್ಗೆ ಎಲ್ಲೂ ಹೇಳಿಲ್ಲ ಅವನು. ನಾನು ಮೀಟ್ ಆದೆ, ಯಾಕೆ ಹೇಳಿಲ್ಲ ಅಂತ ಹೇಳ್ತೀನಿ ಕೇಳಿ. ಆಲ್ಮೋಸ್ಟ್ ಎಲ್ಲ ಹುಡುಗರು ಹೇಳ್ತಾರೆ, ಬಟ್ ಇವನು ಯಾಕೆ ಹೇಳಿಲ್ಲ? ಇವನು ಅಕಸ್ಮಾತ್ ನಾ ಯಾರ್ಯಾರಿಗೆ ಅವ್ನು ಯಾರ್ಯಾರಿಗೆ ಹೇಳಿರ್ತಾನೆ ನೋಡು, ಹೇಳಿದಾಗ ಅವರೆಲ್ಲ ಅಕಸ್ಮಾತ್ ಮದುವೆಗೆ ಬಂದರು ಅನ್ಕೋ. ಇವ್ನು ಮದುವೆ ಆಗ್ಬೇಲೆ ಆ ಹುಡ್ಗಿಗೆ ಮದುವೆ ಆಗ್ಬೇಕಂತಾನೆ ಲವ್ ಮಾಡಿದ್ದೀವನು. ಮದುವೆಗೆಲ್ಲ ಆ ಹುಡುಗರನ್ನ ಕರೀತಾನ, ಅವಾಗೆಲ್ಲ ಹೇಳಿರ್ತಾನೆ ಇವನು, ನಾನು ಹುಡುಗಿನ ಮೀಟ್ ಆಗಿದ್ದೆ, ಕಿಸ್ ಮಾಡಿದೆ, ಹಗ್ ಮಾಡಿದೆ, ಸಮಥಿಂಗ್ ಏನೇನೋ ಹೇಳಿದ್ದ ಅನ್ಕೋ. ಆ ಹುಡುಗರು ಏನು ಅನ್ಕೊತಾರೆ ಅವ್ನ ಫ್ರೆಂಡ್ಸ್ ಎಲ್ಲ, ಓ ಇವ್ರದ್ದೇನು ಗುರು, ಮದುವೆಕ್ಕಿಂತ ಮುಂಚೆನೇ ಎಲ್ಲ ಓಡಾಡ್ಕೊಂಡು ಮುಗಿಸ್ಕೊಂಡು ಬಂದಿದ್ದಾರೆ, ಇವ್ರೇನು ಅಂತ. ಆ ಹುಡುಗಿನೂ ಸರಿ ಇಲ್ಲ, ಅವಳು ಮುಂಚೆನೇ ಹಿಂಗೆಲ್ಲ ಮಾಡ್ತಿದ್ಲ, ಹಾಗೆ ಹಿಂಗೆ ಅಂತ ಅನ್ಕೊತಾರೆ ಅಂತೇಳಿ ಆ ಮೈಂಡ್ಸೆಟ್ಟಲ್ಲಿ ಅವನು ಯಾವ ಫ್ರೆಂಡ್ಸಿಗೂ ಹೇಳಿಲ್ಲ, ಮೀಟ್ ಆಗಿದ್ದಾನೆ ಅಂತಲೇ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ರೆ ಅವ್ರ ಫ್ರೆಂಡ್ಸ್ ಈಗ ಗೊತ್ತಾಗುತ್ತೆ ಆಲ್ಮೋಸ್ಟ್, ಓ ಮೀಟ್ ಆಗಿದ್ದಾನೆ, ಇದು ಆಗಿದೆ ಅವರು, ಹಂಗೆ ಹಿಂಗೆ ಅಂತ ಸಮಥಿಂಗ್ ಈಗ ಗೊತ್ತಾಗುತ್ತೆ ಅವ್ರಿಗೆ. ಬಟ್ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಯಾರು ಯೋಚನೆ ಮಾಡ್ತಾರೆ ಈ ಥರ? ಅಪ್ಪ ಆದವನು ಒಬ್ಬನೇ ಯೋಚನೆ ಮಾಡೋಕ್ಕೆ ಸಾಧ್ಯ. ಅಪ್ಪನ ಥರ ಪ್ರೀತಿ ಮಾಡೋನು ಸಿಗಲಿ ಅಂತ ಹುಡುಗಿರು ತುಂಬ ಆಸೆ. ಬಟ್ ಇವಳಿಗೆ ಅಪ್ಪನಿಗಿಂತ ಜಾಸ್ತಿ ಪ್ರೀತಿ ಮಾಡೋನು, ಜಾಸ್ತಿ ಕೇರ್ ಮಾಡೋನು, ಜಾಸ್ತಿ ಸೆಕ್ಯೂರಿಟಿಯಾಗಿ ನೋಡ್ಕೊಳ್ಳೋ ಹುಡುಗ ಸಿಕ್ಕಿದ್ದ. ಎಲ್ಲ ಹುಡುಗರು ಮೀಟ್ ಆದ ತಕ್ಷಣ ಬೇರೆ ಥರ ನೋಡ್ತಾನೆ, ಬಟ್ ಇವನು ಮೀಟ್ ಆದ ತಕ್ಷಣ ಕೈ ತುತ್ತು ತಿನ್ನಿಸಿದಾನೆ. ಎಲ್ಲ ಹುಡುಗರು ಈ ಥರ ಇರಲ್ಲ, ಬೇರೆ ಥರನೇ ಇರ್ತಾರೆ.